ನಿಜ ಮಾಧವ್ರೆ, ಕತ್ಲನ್ನು ಓಡಿಸೋದಕ್ಕೆ ಎಷ್ಟೇ ದೊಡ್ಡ ಲೈಟ್ಗಳು ಹಾಕಿದ್ರು ಈ ಪುಟ್ಟ ದೀಪಗಳು ಕೊಡೋ ನೆಮ್ಮದಿನ ಅದು ಯಾವ ಲೈಟ್ಗಳು ಕೊಡಲ್ಲ. ಹೌದು, ಕಣ್ಣು ಚುಚ್ಚೋ ಲೈಟ್ಗಳಿಗಿಂತ ಕಣ್ಣಿಗೆ ಹಿತ ಅನಿಸೋ ಈ ಪುಟ್ಟ ದೀಪಗಳು ಮನಸ್ಸಿಗೆ ಖುಷಿ ಕೊಡುತ್ತೆ. ಇಷ್ಟು ದಿನ ಆ ಶಾರ್ವರಿನೇ ಈ ಮನೆಗೆ ಬೆಳಕು ಕೊಡೋಳು ಅಂದ್ಕೊಂಡಿದ್ದೆ. ಆದರೆ ಅವಳೇ ನಮ್ಮ ಪಾಲಿಗೆ ಕಣ್ಣು ಚುಚ್ಚೋ ಕೊಳ್ಳಿ ಆಗ್ಬಿಟ್ಲು. ಈ ಮನೆಗೆ ಪುಟ್ಟ ಹಣತೆ ಅಂದರೆ ನೀವೇ ತುಳಸಿವ್ರೆ. ನಿಮ್ಮ ಜಾಣತನಕ್ಕೆ ನಾನು ನಿಜವಾಗ್ಲೂ ತಲೆ ಬಾಗಲೇಬೇಕು. ನಮ್ಗೆ ಯಾರಿಗೂ ಇದು ತೋಚೇ ಇಲ್ಲ. ನಿಧಿ ಮೂಲಕ ನೀವು ಶಾರ್ವರಿನ ಹಿಡಿಯೋಕೆ ಪ್ರಯತ್ನ ಪಡ್ತಿರೋದು ನಿಜವಾಗ್ಲೂ ಅದ್ಭುತ. ಇದರಲ್ಲಿ ನಿಧಿ ಪಾತ್ರ ತುಂಬ ದೊಡ್ಡದು ಮಾಧವ್ ಅವರೇ. ಅಮ್ಮನ ಎದುರಿಗೆ ನಾಟಕ ಮಾಡುವಾಗ ಪಾಪ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ಹೌದು ತುಳಸಿವ್ರೆ, ಅವಳಿಗೆ ಇನ್ಮೇಲೆ ಅಮ್ಮನ ನೆನಪೇ ಆಗಬಾರ್ದು. ಹಾಗೆ ಅವಳನ್ನು ನೋಡ್ಕೋಬೇಕು. ತಾಯಿ ಪ್ರೀತಿಯಲ್ಲಿ ಕೊರತೆ ಆಗದಿರೋ ಹಾಗೆ ನೀವು ಯಾವಾಗಲೂ ಅವಳ ಜೊತೆ ಇರಬೇಕು. ದುಡ್ಡಿನ ಆಸೆಗೆ ತಪ್ಪು ಮಾಡಿರೋರನ್ನ ಹಿಡಿದಿರೋಂಥ ಪೊಲೀಸ್ ಇರ್ತಾರೆ. ತಪ್ಪು ಮಾಡಿರೋರನ್ನ ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡೋ ಲಾಯರ್ಗಳಿರ್ತಾರೆ. ಅಷ್ಟೇ ಯಾಕೆ, ತಪ್ಪು ಮಾಡಿರೋರ ಪರವಾಗಿನೇ ಸಾಕ್ಷಿ ಹೇಳಕ್ಕೆ ಎಷ್ಟೋ ಜನ ಇರ್ತಾರೆ. ಅದು ಸಾಲದು ಅಂತ ಸಂಬಂಧಗಳಿಗೆ ಕಟ್ಟು ಬಿದ್ದು ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಿದ್ದು ಎಷ್ಟೋ ಜನ ಅದೇ ದಾರಿಯಲ್ಲಿ ಹೋಗ್ತಿರ್ತಾರೆ. ಇವ್ರೆಲ್ಲರೂ ಮಧ್ಯೆ ನೀನು ತುಂಬ ದೊಡ್ಡೋಳ ಕಾಣಿಸ್ತಿದ್ಯಾ ನಿಧಿ. ಹೆತ್ತ ತಾಯಿ ತಪ್ಪು ಮಾಡಿದಾಳೆ ಅಂತ ಗೊತ್ತಾದ ಮೇಲೂ ಸತ್ಯಕ್ಕೋಸ್ಕರ ಹೋರಾಡ್ತಿದ್ದೆ. ತಾಯಿ ವಿರುದ್ಧವಾಗಿ ನಿಂತು ಅವಳನ್ನ ಹಿಡ್ಕೊಡೋದಕ್ಕೆ ಮನ್ಸು ಮಾಡಿದ್ದೆ. ನಿನ್ನಂತ ಅವಳನ್ನ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ನಿಧಿ. ಹೌದು ನಿಧಿ, ನಿನ್ನ ಜೊತೆ ಯಾವಾಗಲೂ ನಾವಿರ್ತೀವಿ. ಧೈರ್ಯವಾಗಿರು. ಏನ್ ಬ್ರೋ ನೀನು ನಮ್ಮ ನಿಧಿಗೆ ಧೈರ್ಯ ಹೇಳ್ತಿದ್ಯಾ? ಅವಳು ಧೈರ್ಯ ಇರೋದಕ್ಕೆ ತಾನೇ ಇಂಥ ಹೆಜ್ಜೆ ಇಡ್ತಿರೋದು. ಧೈರ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಮನೆ ಬಗ್ಗೆ ತುಂಬಾ ಪ್ರೀತಿ ಇದೆ. ಮಾಮ್ ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾಳೋ ಅದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಚಿಕ್ಕಂದಿನಿಂದ ಮಾಮ್ ನನ್ನ ಸಾಕಿದ್ದಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡಪ್ಪ ನೀವೆಲ್ರೂ ನನ್ನ ಮಡ್ಲಲ್ಲಿ ಇಟ್ಕೊಂಡು ಸಾಕಿದ್ದೀರಾ. ಎಷ್ಟೋ ಸಲ ನನ್ನ ದುಃಖಗಳನ್ನ ನೋವುಗಳನ್ನ ಮಾಮ್ ಹತ್ರನೇ ಹೇಳ್ಕೊಳಕ್ ಆಗ್ಲಿಲ್ಲ. ಅಂಥದ್ದನ್ನ ನೀವುಗಳು ನೋಟಿಸ್ ಮಾಡಿ ನನ್ನ ಸಮಾಧಾನ ಮಾಡಿದ್ದೀರಾ. ನಾನ್ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅದನ್ನ ಸಾಲ್ವ್ ಮಾಡಿಕೊಟ್ಟಿದ್ದೀರಾ. ಅಷ್ಟೇ ಯಾಕೆ, ನನ್ಗೋಸ್ಕರ ಬೀದಿಲ್ ನಿಂತು ಹೋರಾಡಿ ನನ್ ಮದ್ವೆ ಮಾಡಿಸಿ ನನ್ನ ಜೀವನಾನೇ ಕಟ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಋಣ ತೀರ್ಸಕ್ಕೆ ನಂಗೆ ಇದೊಂದು ಅವಕಾಶ ಅಲ್ವಾ? ನೀವೆಲ್ಲ ಚೆನ್ನಾಗಿರ್ಬೇಕು, ಈ ಮನೇಲಿ ಯಾವಾಗ್ಲೂ ಸಂತೋಷ ಇರ್ಬೇಕು, ಅದಷ್ಟೇ ನನ್ನ ಆಸೆ. ನಿಧಿ, ಊಟ ತಂದಿದ್ದೀನಿ, ಊಟ ಮಾಡ್ಬಿಟ್ಟು ಮಲ್ಕೋ. ಇಲ್ಲ ಅದಕ್ಕೆ ನಂಗೊಂಚೂರು ಹಸಿವಿಲ್ಲ, ನಂಗೆ ಬೇಡ ಪ್ಲೀಸ್. ಮನಸ್ಸು ಭಾರವಾಗಿದ್ದಾಗ ಹೊಟ್ಟೆಗೆ ಹಸುವಾಗಲ್ಲ, ಆದರೆ ದೇಹ ಕೇಳಬೇಕಲ್ವಾ? ಈ ಮನೆಯವ್ರು ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ನೀನೇಗ ಆಸೆ ಪಡ್ತೀಯೋ ಹಾಗೆ ನೀನು ಖುಷಿಯಾಗಿರ್ಬೇಕು ಅಂತ ಮನೆಯವ್ರು ಎಲ್ಲರೂ ಆಸೆ ಪಡ್ತಾರೆ. ಹೇಳ್ತೀನಿ, ಲಿಸ್ಟ್ ಮಾಡ್ಕೊ. ಹೇಳಿ. ಏನು ನೀನು ರೆಕಾರ್ಡ್ ಮಾಡ್ತಾ ಇದೀಯಾ? ಓಹ್, ಈಗೆಲ್ಲ ರೆಕಾರ್ಡ್ ಅಂದ್ರೆ ಅದೇ ನೆನಪಾಗುತ್ತಲ್ಲ. ಈ ಮನೆಯಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅನ್ನೋ ಯೋಚನೆ. ಸದ್ಯಕ್ಕೆ ಅಡುಗೆ ಮನೆಯಲ್ಲಿ ಕ್ಯಾಮ್ರಾ ಇಲ್ಲ. ಹಾಗೇನಾದ್ರೂ ಇಟ್ಟಿದ್ರೆ ಶಾರ್ವರಿಗೆ ಹೇಳಿ ಯಾವ್ಯಾವ ದಿನಸಿ ಬೇಕು ಅಂತ ತರ್ಸ್ಕೋಬೋದಾಗಿತ್ತು. ದೀಪಿಕಾ, ಇದು ತಮಾಷೆ ಮಾಡೋ ವಿಷಯನಾ? ಇನ್ನೇನ್ ಮಾಡೋದಮ್ಮ, ತುಂಬಾ ಸೀರಿಯಸ್ ಆಗಿದ್ದಷ್ಟು ತಲೆ ಕೆಟ್ಟೋಗುತ್ತೆ. ಅದಕ್ಕೆ ತುಂಬಾ ಸೀರಿಯಸ್ ವಿಷಯದಲ್ಲೂ ಆಗಾಗ ತಮಾಷೆ ಮಾಡ್ತಿದ್ರೆ ಸ್ವಲ್ಪ ಕೂಲ್ ಆಗ್ಬೋದು. ಸರಿ ಹೋಯ್ತು, ಇದು ಒಂಥರ ಒಳ್ಳೆ ಯೋಚನೆನೇ ಬಿಡು. ದೊಡ್ಡಮ್ಮ, ಏನಿದೆ? ಏನಾದ್ರೂ ಬೇಕಿತ್ತಾ? ಜ್ಯೂಸ್ ಕೊಡ್ಲಾ? ಅದಲ್ಲ ದೊಡ್ಡಮ್ಮ, ಅದು ಮಾಮ್ ನಂಗೆ ಇದುವರೆಗೂ ಕಾಲೇ ಮಾಡಿಲ್ಲ. ಅವಳಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿರ್ಬೋದಾ? ಹಾಗೇನಾದರೂ ಅವಳಿಗೆ ಅನುಮಾನ ಬಂದಿದ್ರೆ ನಾವು ಮತ್ತೆ ಮಾಮ್ನ ಖಂಡಿತವಾಗ್ಲೂ ಹಿಡಿಯೋಕ್ಕಾಗಲ್ಲ. ಅವಳು ತುಂಬ ಹುಷಾರಾಗ್ಬಿಡ್ತಾಳೆ. ಅವಳಿಗೆ ಅನುಮಾನ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ.
ನಿನ್ನೆ ನಡೆದಿರೋ ಘಟನೆಯಿಂದ ಅವಳಿಗೂ ಅಷ್ಟೇ ಆಘಾತ ಆಗಿರುತ್ತೆ. ನಮ್ಮ ಮೇಡಮ್ ಅಂತ ಶಾಕ್ ಕೊಟ್ರಲ್ಲ. ಅಮ್ಮ ತಮಾಷೆ ಮಾಡ್ತಿದ್ದೀರಾ? ನೀನೇ ಹೇಳಿದ್ಯಲ್ಲಮ್ಮ, ಸೀರಿಯಸ್ ಆಗಿರೋ ವಿಷಯದಲ್ಲಿ ಸ್ವಲ್ಪ ತಮಾಷೆ ಮಾಡಬೇಕು ಅಂತ. ಆಹಾ, ನನ್ನ ಮಾತಲ್ಲೇ ನನ್ಗೆ ಉತ್ತರ ಕೊಟ್ಬಿಟ್ರಾ? ಹಾಗಂತಲ್ಲ, ತಮಾಷೆಗೆ ಹೇಳಿ ಸೀರಿಯಸ್ ಆಗಲೇ ಹೇಳಿ. ನಿನ್ನೆ ನೀನು ಬಂದಿರೋದ್ರಿಂದ ಅವಳು ಗಾಬರಿ ಅಂತೂ ಆಗಿರುತ್ತೆ. ಹಾಗಾದ್ರೆ ಮತ್ತೆ ಮಾಮ್ ಕಾಲ್ ಮಾಡಲ್ವಾ? ಕಾಲ್ ಮಾಡಲೇಬೇಕು ನಿಧಿ. ನಾನು ಅಮ್ಮ ದಿನಸಿ ತರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ದಿನಸಿ ತರಬೇಕು ಅಂದರೆ ದುಡ್ಡಿರಬೇಕು. ಬರೀ ದಿನಸಿ ತರೋಕ್ಕಲ್ಲ, ನಮ್ಮ ಬದುಕಬೇಕಂದ್ರೂ ದುಡ್ಡು ಇರಲೇಬೇಕು. ಈ ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ. ಹಾಗೆ ನಿಮ್ಮ ಅಮ್ಮಂಗೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಅವರು ದುಡ್ಡಿಲ್ದಲೆ ಏನೂ ಮಾಡೋಕ್ಕಾಗಲ್ಲ. ನಿಜ ದೀಪಿಕಾ, ದುಡ್ಡಿಲ್ಲದ್ರೆ ಏನೂ ಮಾಡೋಕ್ಕಾಗಲ್ಲ. ಅಮ್ಮ, ನಿಮ್ಮ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ಗೊತ್ತಾಯ್ತು. ಏನದು? ಹಶ್ವಾದ್ರೆ ಹುಲಿ ಆಗಲಿ ಇಲಿ ಆಗಲಿ ಬಿಲದಿಂದನೋ ಗುಹೆಯಿಂದನೋ ಆಚೆ ಬರಲೇಬೇಕು. ಹಾಗೇನೆ ಹಣದ ಅವಶ್ಯಕತೆ ಬಿದ್ದರೆ ಆ ಶಾರ್ವರಿನೂ ಆಚೆ ಬರಲೇಬೇಕು. ಅಂದರೆ ದುಡ್ಡಿಗೋಸ್ಕರ ಮಾಮ್ ನನ್ನ ಪುನಃ ಕಾಂಟ್ಯಾಕ್ಟ್ ಮಾಡ್ತಾಳೆ? ಖಂಡಿತ ಮಾಡಲೇಬೇಕು. ಅದೇನೋ ಸರಿನೇ, ಆದರೆ ಅವ್ಳ ಕೆಟ್ಟ ಯೋಚನೆಗಳಿಗೆ ನಮ್ಮ ಮನೆಯವ್ರು ಯಾರೂ ಬಲಿ ಆಗ್ದಲೇ ಇದ್ದರೆ ಸಾಕು.